Hi, good morning, viewers. Welcome back to Easy English with Manjunath channel. Last class you learned about can and could. Today's class I'm going to teach you another modal verb must. How do we use modal verb must and what are the different contexts can we use modal verbs? We learn today's class. Before going to learn, please subscribe my channel and share to all your friends. Let's get started today's class. Dear viewers, last class you learned can and could. Today's class we are going to learn modal verb must. First, let us know about the meaning of must. Meaning usages of must. Must meaning. ಮೀನಿಂಗ್ ಆಫ್ ಮಸ್ಟ್ ಇನ್ ಕನ್ನಡ ಇಸ್ ಮಾಡಲೇಬೇಕು, ಕಡ್ಡಾಯವಾಗಿ ಮಾಡಲೇಬೇಕು ಅನ್ನೋ ಒಂದು ಮೀನಿಂಗನ್ನು ಕೊಡುತ್ತದೆ. ಮಸ್ಟ್ ಅಂದರೆ ಕಂಪಲ್ಷನನ್ನು ತೋರಿಸುತ್ತದೆ. ಇವಾಗ ಮಸ್ಟ್ ಅನ್ನೋ ಒಂದು ಮಾಡಲ್ ವರ್ಬ್ ಹೇಗೆ ನಾವು ವಾಕ್ಯಗಳಲ್ಲಿ ಯೂಸ್ ಮಾಡಬೇಕು ಮತ್ತು ಅದು ಯಾವ್ಯಾವ ಕಾಂಟೆಕ್ಸ್ಟಲ್ಲಿ ಯೂಸ್ ಮಾಡಬೇಕೆಂದು ಇವಾಗ ತಿಳಿದುಕೊಳ್ಳೋಣ ಬನ್ನಿ. ಯೂಸ್ ಆಫ್ ಮಸ್ಟ್. ಮಸ್ಟ್ನ ಉಪಯೋಗ. Must can mainly uses in 5 different context. ಮಸ್ಟ್ ಅನ್ನೋ ಒಂದು ಮಾಡೆಲ್ ವರ್ಬ್ ನಾವು ಪ್ರಮುಖವಾಗಿ 5 ಸಂದರ್ಭಗಳಲ್ಲಿ ಉಪಯೋಗಿಸುತ್ತೇವೆ. ಈ ಸ್ಟ್ರಕ್ಚರ್ ಹೆಂಗಿರುತ್ತೆ ಮಾಡೆಲ್ ವರ್ಬ್ಗಳ ಸ್ಟ್ರಕ್ಚರ್ ವಾಕ್ಯ ರಚನೆ ಅಂದರೆ ಫಸ್ಟು ಸಬ್ಜೆಕ್ಟ್, ಅದರ ನಂತರ ಮಸ್ಟ್, ಅದರ ನಂತರ V1 ಅಂದರೆ ಬೇಸ್ ಫಾರ್ಮ್ ಆಫ್ ದಿ ವರ್ಬ್, ಕ್ರಿಯಾಪದದ ಮೊದಲನೇ ರೂಪ ಇರುತ್ತದೆ. ಸಬ್ಜೆಕ್ಟ್ ಅಂದರೆ ಅಲ್ಲಿ ಆ್ಯಕ್ಷನ್ ಪರ್ಫಾರ್ಮರ್, ಯಾರು ಕ್ರಿಯೆ ಮಾಡುತ್ತಾರೋ ಅವರು ಮೊದಲಿಗೆ ಬರಬೇಕು, ನಂತರ ಮಸ್ಟನ್ನು ಮಾಡಲ್ ವರ್ಬ್ ಹಾಕಬೇಕು, ಆಮೇಲೆ ಬೇಸ್ ಫಾರ್ಮ್ ಆಫ್ ದಿ ವರ್ಬ್ ಅಂದರೆ V1 ಪ್ರೆಸೆಂಟ್ ಫಾರ್ಮ್ ಆಫ್ ದಿ ವರ್ಬ್, ಕ್ರಿಯಾಪದದ ಮೊದಲನೇ ರೂಪವನ್ನು ಹಾಕಿ ನಾವು ಈ ಮಸ್ಟ್ ಅನ್ನೋ ಒಂದು ಮಾಡಲ್ ವರ್ಬ್ನ ಯೂಸ್ ಮಾಡಿ ವಾಕ್ಯಗಳನ್ನು ರಚಿಸಬಹುದು. ಇವಾಗ ತಿಳಿದುಕೊಳ್ಳೋಣ ಬನ್ನಿ ಯಾವ್ಯಾವ ಸಂದರ್ಭಗಳಲ್ಲಿ ಮಸ್ಟ್ ಅನ್ನೋ ಒಂದು ಮಾಡಲ್ ವರ್ಬನ್ನು ಉಪಯೋಗ ಮಾಡಬೇಕು. ಫಸ್ಟ್ ಕಾಂಟೆಕ್ಸ್ಟ್ ಆಫ್ ಮಸ್ಟ್. ಫಸ್ಟ್ ಯೂಸೇಜಸ್ ಆಫ್ ಮಸ್ಟ್ ಈಸ್ ನೆಸೆಸಿಟಿ. ಮಸ್ಟ್ ಅನ್ನೋ ಒಂದು ಮಾಡಲ್ ವರ್ಬ್ ಮೊದಲನೇ ಒಂದು ಸಂದರ್ಭ ಅಂದರೆ ನೆಸೆಸಿಟಿಯನ್ನು ತಿಳಿಸಲು ಮಸ್ಟ್ ಎಂಬ ಒಂದು ರೀತಿ ಸೂಚಕ ಕ್ರಿಯಾಪದವನ್ನು ಉಪಯೋಗಿಸುತ್ತೇವೆ. ನೆಸೆಸಿಟಿ ಅಂದರೆ ಕಡ್ಡಾಯವಾಗಿ ಮಾಡಲೇಬೇಕಾದದ್ದು, ಅಗತ್ಯವಾಗಿ ಮಾಡಲೇಬೇಕಾಗಿರುವ ಕೆಲಸಗಳನ್ನು ಹೇಳಲು ನಾವು ಮಸ್ಟ್ ಅನ್ನೋ ಮಾಡಲ್ ವರ್ಬನ್ನು ಉಪಯೋಗಿಸುತ್ತೇವೆ. ಎಕ್ಸಾಂಪಲ್ ನೋಡಿ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆಲ್, ಚೆನ್ನಾಗಿ ಅರ್ಥ ಆಗುತ್ತದೆ. ಫಸ್ಟ್ ಎಕ್ಸಾಂಪಲ್, ವಿ ಮಸ್ಟ್ ಸ್ಟಡಿ ವೆಲ್. ನಾವು ಚೆನ್ನಾಗಿ ಓದಲೇಬೇಕು, ಕಡ್ಡಾಯವಾಗಿ ಓದಲೇಬೇಕು, ಓದುವ ಒಂದು ಅಗತ್ಯ ಇದೆ ಅಂಥೇಳಿ ಇಲ್ಲಿ ತೋರಿಸ್ತಾ ಇದೆ. ಮಸ್ಟ್ ಅನ್ನೋದು ಇಲ್ಲಿ ನೀಡ್ ತೋರಿಸ್ತಾ ಇದೆ, ನೆಸೆಸಿಟಿ ತೋರಿಸ್ತಾ ಇದೆ. ಎರಡನೇ ಎಕ್ಸಾಂಪಲ್ ನೋಡಿ, ವಿ ಮಸ್ಟ್ ರೆಸ್ಪೆಕ್ಟ್ ಎಲ್ಡರ್ಸ್. ವಿ ಮಸ್ಟ್ ರೆಸ್ಪೆಕ್ಟ್ ಅವರ್ ಎಲ್ಡರ್ಸ್. ನಮ್ಮ ಹಿರಿಯರನ್ನು ಗೌರವಿಸಲೇಬೇಕು. ನಾವು ಹಿರಿಯರನ್ನು ಗೌರವಿಸಲೇಬೇಕು. ಇಲ್ಲೂ ಕೂಡ ನೆಸೆಸಿಟಿಯನ್ನು ತೋರಿಸ್ತಾ ಇದೆ, ಅವಶ್ಯಕತೆ, ಕಡ್ಡಾಯವಾಗಿ ಗೌರವಿಸಬೇಕು. ಯಾವಾಗ ಕಡ್ಡಾಯವಾಗಿ ಒಂದು ಆ್ಯಕ್ಷನ್ ಮಾಡಬೇಕು ಅಂತ ಹೇಳುವಾಗ ಮಸ್ಟನ್ನು ಉಪಯೋಗ ಮಾಡಬೇಕು. ನೋಡಿ ಮೂರನೇ ಎಕ್ಸಾಂಪಲ್ಲು, ಯು ಮಸ್ಟ್ ವಿಯರ್ ಹೆಲ್ಮೆಟ್. ಯು ಮಸ್ಟ್ ವಿಯರ್ ಹೆಲ್ಮೆಟ್. ಹೆಲ್ಮೆಟ್ ಧರಿಸಲೇಬೇಕು. ನೀವು ಬೈಕ್ ರೈಡ್ ಮಾಡ್ತಾ ಇದ್ದೀರಂದರೆ ಯು ಮಸ್ಟ್ ವಿಯರ್ ಹೆಲ್ಮೆಟ್, ಕಡ್ಡಾಯವಾಗಿ ಧರಿಸಬೇಕು, ಇಲ್ಲಾಂದರೆ ನಿಮ್ಮ ಜೀವಕ್ಕೆ ಅಪಾಯವಾಗುತ್ತದೆ ಅನ್ನೋ ಒಂದು ರೀತಿಯಲ್ಲಿ ಹೇಳುತ್ತೆ. ಕಡ್ಡಾಯವಾಗಿ ನೀಡಿದೆ, ನೆಸೆಸಿಟಿ ಇದೆ. ಅದೇ ರೀತಿಯಾಗಿ ಫೋರ್ತ್ ಎಕ್ಸಾಂಪಲ್ ನೋಡಿ, ವಿ ಮಸ್ಟ್ ಲಿಸನ್ ಟೀಚರ್ ಆ್ಯಂಡ್ ಪೇರೆಂಟ್ಸ್ ವರ್ಡ್ಸ್. ವಿ ಮಸ್ಟ್ ಲಿಸನ್ ಟೀಚರ್ ಆ್ಯಂಡ್ ಪೇರೆಂಟ್ಸ್ ವರ್ಡ್ಸ್. ಶಿಕ್ಷಕರು ಮತ್ತು ಗುರುಗಳ ಮಾತು ಕೇಳಲೇಬೇಕು. ಯು ಮಸ್ಟ್ ಲಿಸನ್ ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್ ವರ್ಡ್ಸ್. ಅವ್ರ ಮಾತು ಕೇಳಲೇಬೇಕು, ಅದು ಅವಶ್ಯಕತೆಯಾಗಿದೆ ಇವಾಗಿನ ಒಂದು ಜನ್ರೇಷನಲ್ಲಿ. ಕೇಳಿಲ್ಲ ಅಂದರೆ ಕಷ್ಟ ಆಗುತ್ತದೆ. ನೋಡಿದ್ರೆಲ್ಲ ವಿದ್ಯಾರ್ಥಿಗಳೇ, ಈ ಫಸ್ಟ್ ಒಂದು ಕಾಂಟೆಕ್ಸ್ಟಲ್ಲಿ ನೆಸೆಸಿಟಿಯನ್ನು ತೋರಿಸೋಕ್ಕೆ ನಾವು ಮಸ್ಟ್ ಅನ್ನೋ ಒಂದು ಮಾಡಲ್ ವರ್ಬನ್ನು ಉಪಯೋಗಿಸುತ್ತೇವೆ. ಅದೇ ರೀತಿಯಾಗಿ ಲೆಟ್ಸ್ ಲರ್ನ್ ಸೆಕೆಂಡ್ ಕಾಂಟೆಕ್ಸ್ಟ್ ಆಫ್ ಮಸ್ಟ್. ಎರಡನೇ ಒಂದು ಕಾಂಟೆಕ್ಸ್ಟ್ ಎಲ್ಲಿ ಯೂಸ್ ಮಾಡಬೇಕು ಮಸ್ಟ್ ತಿಳಿದುಕೊಳ್ಳೋಣ ಬನ್ನಿ. ಟು ಗಿವ್ ಸ್ಟ್ರಾಂಗ್ ಅಡ್ವೈಸ್ ಆರ್ ಸಜೆಷನ್. ಬಲವಾದ ಸಲಹೆ ಸೂಚನೆಗಳನ್ನು ನೀಡಲು ನಾವು ಮಸ್ಟ್ ಅನ್ನೋ ಒಂದು ಮಾಡಲ್ ವರ್ಬನ್ನು ಉಪಯೋಗಿಸುತ್ತೇವೆ. ಸ್ಟ್ರಾಂಗ್ ಅಡ್ವೈಸ್.
ಸ್ಟ್ರಾಂಗ್ ಸಜೆಷನ್. ಎಕ್ಸಾಂಪಲ್ ನೋಡಿ ಗೊತ್ತಾಗುತ್ತೆ. ಯು ಮಸ್ಟ್ ಸಿ ಜೋಗ್ ಫಾಲ್ಸ್ ಇಫ್ ಯು ಗಾಟ್ ಶಿವಮೊಗ್ಗ. ನೀನು ಶಿವಮೊಗ್ಗಕ್ಕೆ ಹೋದರೆ ಜೋಗ್ ಫಾಲ್ಸ್ ನೋಡಬೇಕು. ಯು ಮಸ್ಟ್ ವಾಚ್, ಯು ಮಸ್ಟ್ ಸಿ ಜೋಗ್ ಫಾಲ್ಸ್. ನೀವು ಜೋಗ್ ಫಾಲ್ಸ್ ನೋಡೇಬೇಕು ಶಿವಮೊಗ್ಗಕ್ಕೆ ಹೋದರೆ ಅಂದರೆ ಸಲಹೆ ಕೊಡ್ತಾ ಇದ್ದಾರೆ, ಅಷ್ಟು ಚೆನ್ನಾಗಿದೆ ನೋಡಬೇಕು ಅನ್ನೋ ಒಂದು ಸ್ಟ್ರಾಂಗ್ ಬಲವಾದ ಸಲಹೆ. ಎರಡನೇ ಎಕ್ಸಾಂಪಲ್ ನೋಡಿ. ಯು ಮಸ್ಟ್ ಟೇಕ್ ಆ್ಯನ್ ಅಂಬ್ರೇಲಾ, ಇಟ್ ಲುಕ್ಸ್ ಲೈಕ್ ರೇನ್. ನೀವು ಕೊಡೆ ತೆಗೆದುಕೊಂಡು ಹೋಗಲೇಬೇಕು. ನೀವು ಕೊಡೆ ತೆಗೆದುಕೊಂಡು ಹೋಗಬೇಕು, ಯಾಕಂದರೆ ಮಳೆ ಬರುವ ಒಂದು ಸನ್ನಿವೇಶ ಇದೆ, ಸಂಭವವಿದೆ. ಮೂರನೇ ಎಕ್ಸಾಂಪಲ್ ನೋಡಿ. ವಿ ಮಸ್ಟ್ ಗೋ ಟು ಡಾಕ್ಟರ್ ಇಫ್ ವಿ ಗೆಟ್ ಫೀವರ್. ನಿಮಗೆ ಜ್ವರ ಬಂದರೆ ಡಾಕ್ಟರ್ ಹತ್ರ ಹೋಗಬೇಕು. ಸ್ಟ್ರಾಂಗ್ ಆಗಿ ಸಲಹೆ ಕೊಡ್ತಾ ಇದ್ದೀವಿ. ಎರಡನೇ ಕಾಂಟೆಕ್ಸ್ಟಲ್ಲಿ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ, ನಾವು ಸ್ಟ್ರಾಂಗ್ ಆಗಿ ಅಡ್ವೈಸ್ ಸಲಹೆಗಳನ್ನು ಕೊಡಲು ಕೂಡ ನಾವು ಮಸ್ಟ್ ಅನ್ನೋ ಒಂದು ಮಾಡಲ್ ವರ್ಬನ್ನು ಉಪಯೋಗಿಸುತ್ತೇವೆ. ಲೆಟ್ಸ್ ಲರ್ನ್ ಥರ್ಡ್ ಯೂಸ್ ಆಫ್ ಮಸ್ಟ್. ಮಸ್ಟ್ ಅನ್ನೋ ಒಂದು ಮಾಡಲ್ ವರ್ಬ್ ಮೂರನೇ ಒಂದು ಯಾವ ಕಾಂಟೆಕ್ಸ್ಟಲ್ಲಿ ಯೂಸ್ ಮಾಡ್ತಾರೆ ತೆಗೆದುಕೊಳ್ಳೋಣ ಬನ್ನಿ. ಟು ಎಕ್ಸ್ಪ್ರೆಸಸ್ ಸರ್ಟೆನಿಟಿ, ಖಚಿತತೆಯನ್ನು ವ್ಯಕ್ತಪಡಿಸಲು ಕೂಡ ಮಸ್ಟ್ ಅನ್ನೋ ಒಂದು ಪ್ರಿಪೋಸಿಷನನ್ನು ಉಪಯೋಗಿಸುತ್ತೇವೆ. ಫಾರ್ ಎಕ್ಸಾಂಪಲ್, ಹಿ ಮಸ್ಟ್ ಬಿ ಟಯರ್ಡ್ ಆಫ್ಟರ್ ದಿ ಲಾಂಗ್ ಜರ್ನಿ. ಭಾಳ ಜರ್ನಿ ಆದ ನಂತರ ಅವನು ಟಯರ್ಡ್ ಆಗಿರಲೇಬೇಕು ಅಂದರೆ ಸರ್ಟೆನಿಟಿ, ಖಚಿತತೆಯನ್ನು ತೋರಿಸ್ತಾ ಇದೆ. ಎರಡನೇ ಎಕ್ಸಾಂಪಲ್ ನೋಡಿ. ದೆ ಮಸ್ಟ್ ಬಿ ಟೀಚರ್, ಅವರು ಟೀಚರ್ ಆಗಿರಬೇಕು. ಅದೇ ರೀತಿಯಾಗಿ ನೋಡಿ. ಶಿ ಮಸ್ಟ್ ಬಿ ಹ್ಯಾಪಿ, ಅವಳು ಸಂತೋಷವಾಗಿರಬೇಕು ಅಂದರೆ ಇಲ್ಲಿ ಸರ್ಟೆನಿಟಿಯನ್ನು ತೋರಿಸ್ತೈತೆ, ಖಚಿತತೆ. ಯು ಮಸ್ಟ್ ಬಿ ಎಕ್ಸೈಟೆಡ್, ನೀವು ಎಕ್ಸೈಟೆಡ್ ಆಗಿರಬಹುದು ಅನ್ನೋ ಒಂದು ಸರ್ಟೆನಿಟಿ, ಖಚಿತತೆ ಅಂದರೆ ಶ್ಯೂರ್ ಇಲ್ಲ, ಖಚಿತತೆಯನ್ನು ತೋರಿಸೋಕ್ಕೂ ಕೂಡ ನಾವು ಮೂರನೇ ಒಂದು ಕಾಂಟೆಕ್ಸ್ಟಲ್ಲಿ ಮಸ್ಟ್ ಅನ್ನೋ ಒಂದು ಮಾಡಲ್ ವರ್ಬನ್ನು ಉಪಯೋಗಿಸುತ್ತೇವೆ. ಅದೇ ರೀತಿಯಾಗಿ ನಾಲ್ಕನೇ ಒಂದು ಕಾಂಟೆಕ್ಸ್ಟ್ ಮಸ್ಟ್ ಅನ್ನೋ ಮಾಡಲ್ ವರ್ಬಲ್ಲಿ ಯೂಸ್ ಮಾಡಬೇಕು ತಿಳಿದುಕೊಳ್ಳೋಣ ಬನ್ನಿ. ಟು ಎಕ್ಸ್ಪ್ರೆಸ್ ಪ್ರೊಹಿಬಿಷನ್, ನಿಷೇಧವನ್ನು ಸೂಚಿಸಲು ಕೂಡ ನಾವು ಮಸ್ಟ್ ಅನ್ನೋ ಮಾಡಲ್ ವರ್ಬನ್ನು ಉಪಯೋಗಿಸುತ್ತೇವೆ. ಫಾರ್ ಎಕ್ಸಾಂಪಲ್, ಯು ಮಸ್ಟ್ ನಾಟ್ ಡ್ರಿಂಕ್ ಆಲ್ಕೋಹಾಲ್ ಹಿಯರ್, ಇಲ್ಲಿ ಆಲ್ಕೋಹಾಲ್ ಸೇವಿಸಬಾರದು. ಯು ಮಸ್ಟ್ ನಾಟ್ ಡ್ರಿಂಕ್ ಆಲ್ಕೋಹಾಲ್ ಹಿಯರ್ ಅಂದರೆ ಇಲ್ಲಿ ಆಲ್ಕೋಹಾಲ್ ಸೇವಿಸಬಾರದು ಅಂದರೆ ನಿಷೇಧ ಇದೆ ಇಲ್ಲಿ ಅಂತ ಅರ್ಥ. ಎರಡನೇ ಎಕ್ಸಾಂಪಲ್, ಸ್ಟೂಡೆಂಟ್ಸ್ ಮಸ್ಟ್ ನಾಟ್ ಬಿ ಲೇಟ್ ಟು ಸ್ಕೂಲ್, ವಿದ್ಯಾರ್ಥಿಗಳು ತಡವಾಗಿ ಶಾಲೆಗೆ ಬರಬಾರದು. ಅದೇ ರೀತಿಯಾಗಿ ನೋಡಿ. ಯು ಮಸ್ಟ್ ನಾಟ್ ವೇಸ್ಟ್ ಎಲೆಕ್ಟ್ರಿಸಿಟಿ, ನೀವು ವಿದ್ಯುತ್ ಶಕ್ತಿಯನ್ನು ಯು ಮಸ್ಟ್ ನಾಟ್ ವೇಸ್ಟ್ ಎಲೆಕ್ಟ್ರಿಸಿಟಿಯನ್ನು ವ್ಯರ್ಥ ಮಾಡಬಾರದು, ಸುಮ್ಮನೆ ಹಾಳು ಮಾಡಬಾರ್ದು, ವೇಸ್ಟ್ ಮಾಡಬಾರ್ದು ಅಂತ ಅರ್ಥ. ಲೌಡ್ ಸ್ಪೀಕರ್ಸ್ ಮಸ್ಟ್ ನಾಟ್ ಯೂಸ್ ಇನ್ ಪಬ್ಲಿಕ್ ಪ್ಲೇಸಸ್, ಸಾರ್ವಜನಿಕ ಸ್ಥಳಗಳಲ್ಲಿ ಲೌಡ್ ಸ್ಪೀಕರ್ ಉಪಯೋಗಿಸಬಾರದು. ಇಲ್ಲೆಲ್ಲ ಏನು ತೋರಿಸ್ತಾ ಇದೆ ಮಸ್ಟ್ ಅನ್ನೋ ಒಂದು ಮಾಡಲ್ ವರ್ಬು ಪ್ರೊಹಿಬಿಷನ್ ಅಂದರೆ ನಿಷೇಧವನ್ನು ತೋರಿಸ್ತಾ ಇದೆ. ಅಂದರೆ ಮಸ್ಟ್ ಅನ್ನೋದು ನಿಷೇಧವನ್ನು ತೋರಿಸಲು ಕೂಡ ನಾವು ವಾಕ್ಯದಲ್ಲಿ ಬಳಸುತ್ತೇವೆ. ಅದೇ ರೀತಿಯಾಗಿ ಐದನೇ ಎಕ್ಸಾಂಪಲ್ ನೋಡಿ. ಕ್ವಶನ್ ಅಬೌಟ್ ನೆಸೆಸಿಟಿ, ಅಗತ್ಯತೆಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಲು ಕೂಡ ಮಸ್ಟ್ ಅನ್ನೋ ಮಾಡಲ್ ವರ್ಬನ್ನು ನಾವು ವಾಕ್ಯದಲ್ಲಿ ಬಳಸುತ್ತೇವೆ. ಫಾರ್ ಎಕ್ಸಾಂಪಲ್, ಮಸ್ಟ್ ಐ ಫಿನಿಶ್ ವರ್ಕ್ ಟುಡೇ, ಇವತ್ತೇ ಕೆಲಸ ಮುಗಿಸಬೇಕಾ, ಇವತ್ತೇ ಕೆಲಸ ಮುಗಿಸುವ ಒಂದು ಅವಶ್ಯಕತೆ ಇದೆಯಾ ಅನ್ನೋ ಮೀನಿಂಗಲ್ಲಿ ಬರ್ತಾ ಇದೆ. ಅದೇ ರೀತಿಯಾಗಿ ಎರಡನೇ ಎಕ್ಸಾಂಪಲ್ ನೋಡಿ. ಮಸ್ಟ್ ಹಿ ಫಾಲೋ ಆಲ್ ದ ರೂಲ್ಸ್, ಅವನು ಎಲ್ಲ ರೂಲ್ಸನ್ನು ಫಾಲೋ ಮಾಡಲೇಬೇಕಾ ಅಂದರೆ ಅವಶ್ಯಕತೆಯನ್ನು ತೋರಿಸ್ತಾ ಇದೆ, ನೆಸೆಸಿಟಿ ಅಗತ್ಯತೆ ಬಗ್ಗೆ. ಇನ್ನೊಂದು ಎಕ್ಸಾಂಪಲ್ ನೋಡಿ. ಮಸ್ಟ್ ವಿ ಅಟೆಂಡ್ ದ ಮೀಟಿಂಗ್, ಮೀಟಿಂಗ್ ನಾವು ಅಟೆಂಡ್ ಆಗಲೇಬೇಕಾ. ಅದೇ ರೀತಿಯಾಗಿ ನೋಡಿ. ಮಸ್ಟ್ ವಿ ಸಿ ದ್ಯಾಟ್ ಮೂವಿ, ಆ ಮೂವಿ ನೋಡಲೇಬೇಕಾ. ನೋಡಿದ್ರಲ್ಲ, ಮಸ್ಟ್ ಅನ್ನೋ ಒಂದು ಮಾಡಲ್ ವರ್ಬು ಅಗತ್ಯಗಳ ಬಗ್ಗೆ ಅವಶ್ಯಕತೆಗಳ ಬಗ್ಗೆ ಪ್ರಶ್ನೆ ಕೇಳಲು ಕೂಡ ನಾವು ಮಸ್ಟ್ ಅನ್ನೋ ಒಂದು ಮಾಡಲ್ ವರ್ಬನ್ನು ಬಳಸುತ್ತೇವೆ. ಒಟ್ಟಿನಲ್ಲಿ ಟೋಟಲ್ ಆಗಿ ದ ಮಾಡಲ್ ವರ್ಬ್ ಮಸ್ಟ್ ಈಸ್ ಮೇನ್ಲಿ ಯೂಸ್ ವಿತ್ ಒಬ್ಲಿಗೇಷನ್, ಸ್ಟ್ರಾಂಗ್ ಅಡ್ವೈಸ್, ಸರ್ಟೆನಿಟಿ, ಪ್ರೊಹಿಬಿಷನ್ ಆ್ಯಂಡ್ ಕ್ವಶನ್ಸ್.
ಈ ಎಲ್ಲ ಸಂದರ್ಭಗಳಲ್ಲಿ ನಾವು ಮಸ್ಟ್ ಅನ್ನೋ ಒಂದು ಮಾಡಲ್ ವರ್ಬನ್ನು ಯೂಸ್ ಮಾಡಿ ಇಂಗ್ಲೀಷ್ ವಾಕ್ಯಗಳನ್ನು ರಚಿಸುತ್ತೇವೆ. ಅಂದರೆ ಸ್ಟ್ರಾಂಗ್ ಅಡ್ವೈಸ್ಗಳನ್ನು ಕೇಳಲು, ಸರ್ಟೆನಿಟಿ ಬಗ್ಗೆ ಪ್ರಶ್ನೆಗಳನ್ನು ಮಾಡಲು, ಆಬ್ಲಿಗೇಷನ್ಗಳ ಬಗ್ಗೆ ಪ್ರಶ್ನೆ ಮಾಡಲು, ಪ್ರೊಹಿಬಿಷನ್ಗಳ ಬಗ್ಗೆ ವಾಕ್ಯಗಳನ್ನು ರಚಿಸಲು ಮತ್ತು ಕ್ವಶನ್ಸ್ಗಳನ್ನು ಕೇಳಲು, ಸ್ಟ್ರಾಂಗ್ ಆದಂಥ ಕ್ವಶನ್ಸ್, ನೆಸೆಸಿಟಿ ಇರುವ ಕ್ವಶನ್ಸ್ಗಳನ್ನು ಕೇಳಲು ಮಸ್ಟ್ ಎಂಬ ಒಂದು ಮಾಡಲ್ ವರ್ಬನ್ನು ಉಪಯೋಗಿಸುತ್ತೇವೆ. ಎಲ್ಲೆಲ್ಲೆಲ್ಲ ಮಸ್ಟ್ ಎಂಬ ಮಾಡಲ್ ವರ್ಬನ್ನು ಉಪಯೋಗಿಸ್ತೇವೆ ಎಂದು ಇಂದಿನ ಕ್ಲಾಸ್ನಲ್ಲಿ ನೀವು ಅರ್ಥ ಮಾಡಿಕೊಂಡ್ರಿ. ಈ ಕ್ಲಾಸ್ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ಕ್ಲಾಸ್ ಮುಗಿಸುತ್ತೇನೆ. ಧನ್ಯವಾದಗಳು.